ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡುವ ಕೃತಿಯ ಹೆಸರು ಬಾರ್ಬರ್ಸ್ ಟ್ರೇಡ್ ಯೂನಿಯನ್. ಬರೆದವರು ಮುಲ್ಕಾರಾಜ್ ಆನಂದ್. ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ ವರ್ಕ್. ಇನ್ ಮುಲ್ಕಾರಾಜ್ ಆನಂದ್ಸ್ ದ ಬಾರ್ಬರ್ಸ್ ಟ್ರೇಡ್ ಯೂನಿಯನ್, ಆಸ್ಪೆಕ್ಟ್ಸ್ ಲೈಕ್ ಸ್ಟೇಟಸ್, ಇಮೇಜ್, alienation, pride, cleverness, independence, adoration, respect, control and freedom are explored. ಗಳಲ್ಲಿ ಈ ವರ್ಕ್ ತುಂಬ ಡಿಫ್ರೆಂಟ್ ಪಾತ್ರವನ್ನು ವಹಿಸ್ತದೆ. ಸಮಾಜದ ಸ್ಟೇಟಸ್ ಏನಿತ್ತು, ಹೈಯರ್ ಕ್ಲಾಸ್, ಲೋವರ್ ಕ್ಲಾಸ್, ಮತ್ತು ಇಮೇಜ್ಗಳು ಒಬ್ಬೊಬ್ಬರದ್ದು, ಆಲಿನೇಷನ್, ಪ್ರೈಡ್, ನಾನು ಶ್ರೀಮಂತ, ಅವನು ಬಡವ, ಕೆಳಜಾತಿಯವ ಅನ್ನುವ ಆ ಬಡವ ಅಥವಾ ಕ್ಲೆವರ್ನೆಸ್, ಒಬ್ಬೊಬ್ಬರ ಬುದ್ಧಿವಂತಿಕೆ, ಇಂಡಿಪೆಂಡೆನ್ಸ್, ಅಡೋರೇಷನ್, ರೆಸ್ಪೆಕ್ಟ್ ಕೊಡುವಂಥದ್ದು ಇರ್ಬೋದು. ಇದೆಲ್ಲವೂ ಈ ಕೃತಿಯಲ್ಲಿ ಅಡಗಿದೆ. ಸ್ಟೋರಿ ವಿಚ್ ಕಮ್ಸ್ ಫ್ರಮ್ ಹಿಸ್ ಬುಕ್ ಆಫ್ ಸೆಲೆಕ್ಟೆಡ್ ಸ್ಟೋರೀಸ್. ಅವರ ಸೆಲೆಕ್ಟೆಡ್ ಸ್ಟೋರೀಸ್ ಅನ್ನೋ ಬುಕ್ಕಿಂದ ಈ ಸ್ಟೋರಿಯನ್ನು ಸೆಲೆಕ್ಟ್ ಮಾಡಲಾಗಿದೆ. ಬಿ ಅಬೌಟ್ ಕ್ಲಾಸ್. ಇದು ಕ್ಲಾಸ್ ಕಾನ್ಫ್ಲಿಕ್ಟ್ನ ಬಗ್ಗೆ ಹೇಳ್ತದೆ. ಚಂದು ಈಸ್ ಸೆಟ್ ಟು ಬಿ ಆ್ಯನ್ ಇನ್ಫೀರಿಯರ್ ಕಾಸ್ಟ್ ಆರ್ ಸೋಷಿಯಲ್ ಸ್ಟೇಟಸ್. ಚಂದು ಅನ್ನುವ ಪ್ರೊಟಗಾನಿಸ್ಟ್ ಇಲ್ಲಿ ಒಬ್ಬ ಇನ್ಫೀರಿಯರ್, ಕೆಳ ಜಾತಿಗೆ ಸೇರಲ್ಪಟ್ಟ ಹುಡುಗ. ದ್ಯಾನ್ ದ ಅದರ್ ರೆಸಿಡೆಂಟ್ಸ್ ಆಫ್ ದ ಟೌನ್. ಉಳಿದವರು ಹಾಗಲ್ಲ, ಮೇಲ್ಜಾತಿಯವರು, ಬಟ್ ಚಂದು ಒಬ್ಬ ಕೆಳಜಾತಿಯವನಾಗಿದ್ದ. It's as if he is being evaluated simply on the basis of the fact that he and his father both work as barbers. ಅವನು ಮತ್ತು ಅವನ ತಂದೆ ಇಬ್ಬರು ಬಾರ್ಬರ್ ಆಗಿ ಕೆಲಸ ಮಾಡ್ತಾಯಿದ್ರು, ಕ್ಷೌರಿಕ ವೃತ್ತಿಯನ್ನು ಮಾಡ್ತಾಯಿದ್ರು. ಎಗೇನ್ಸ್ಟ್ ದ ಅಪ್ಪರ್ ಕಾಸ್ಟ್. ಚಂದು ಅಪ್ಪರ್ ಕಾಸ್ಟ್ ಪೀಪಲ್ಗೆ ಹೇಗೆ ಎಗೇನ್ಸ್ಟ್ ಆದ? Chandu's intricate personality is accounted in the first section of the text. ಫಸ್ಟ್ ಸೆಕ್ಷನಲ್ಲಿ ಅವನ ಪರ್ಸ್ನಾಲಿಟಿಯ ಬಗ್ಗೆ ಹೇಳಿದ್ದಾರೆ. He is said to be brilliant at reciting poetry but terrible in mathematics. ಅವನಿಗೆ ಪೋಯೆಟ್ರಿ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಒಳ್ಳೊಳ್ಳೆ ಸಾಂಗನ್ನು ಹೇಳ್ತಾ ಇದ್ದ, ಆದರೆ ಮ್ಯಾಥಮೆಟಿಕ್ಸ್ ಅವನ ಎಜುಕೇಷನಲ್ಲಿ ಕಷ್ಟ ಆಗ್ತಾ ಇತ್ತು. However, he is not the only one to blame. ಅವನೊಬ್ಬನನ್ನೇ ಬ್ಲೇಮ್ ಮಾಡಬೇಕು ಅಂತ ಇಲ್ಲ. At his father's request, he had to practice his inherited profession. ಅವನ ಅಪ್ಪನಿಗೆ ಏನಿಷ್ಟ ಇತ್ತು ಅಂದರೆ ಅವರ ಇನ್ಹೆರಿಟೆಡ್ ಅಂದರೆ ವಂಶಪಾರಂಪರ್ಯವಾಗಿ ಬಂದ ಪ್ರೊಫೆಷನ್ ಆದ ಬಾರ್ಬರ್ ವೃತ್ತಿಯನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದು ಅಪ್ಪನ ಯೋಚನೆಯಾಗಿತ್ತು. ಬಿಕಾಸ್ ಆಫ್ ಹಿಸ್ ಫಾದರ್ಸ್ ಡೆತ್, ಹಿಸ್ ಎಜುಕೇಷನ್ ಕೇಮ್ ಟು ಫುಲ್ ಹಾಲ್ಟ್. ಅಪ್ಪನ ಡೆತ್ ಆದ ಮೇಲೆ, ಅಂದರೆ ತಂದೆಯ ಯಾವಾಗ ಡೆತ್ ಆಗ್ತಾರೆ ಆಮೇಲೆ ಫ್ಯಾಮಿಲಿ ರೆಸ್ಪಾನ್ಸಿಬಲ್ ಇವನಿಗೆ ಸಿಗ್ತದೆ. ಹಾಗೆ ಕೆಲಸ ಇವನು ಮಾಡಲೇಬೇಕಾಯಿತು, ಎಜುಕೇಷನ್ ಬಿಡಲೇಬೇಕಾಯಿತು. ಟೇಕ್ಸ್ ಆನ್ ಫುಲ್ ಫ್ಲೆಜ್ಡ್ ರೆಸ್ಪಾನ್ಸಿಬಿಲಿಟೀಸ್ ಎಟ್ ಅ ಯಂಗ್ ಏಜ್. ತುಂಬ ಸಣ್ಣ ಪ್ರಾಯದಲ್ಲಿ ಅವನಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿತು. ಎವ್ರಿ ಮಾರ್ನಿಂಗ್ ಚಂದು ರನ್ಸ್ ಅರೌಂಡ್ಸ್ ಫಾರ್ ಶೇವಿಂಗ್ ಆ್ಯಂಡ್ ಹೇರ್ ಕಟ್ಟಿಂಗ್ ಫಾರ್ ದ ವಿಲೇಜಸ್ ಪ್ರಾಮಿನೆಂಟ್ ಫಿಗರ್. ಆ ಹಳ್ಳಿಯಲ್ಲಿದ್ದಂತಹ ತುಂಬ ಪ್ರಸಿದ್ಧ ವ್ಯಕ್ತಿಗಳು, ಇಂಪಾರ್ಟೆಂಟ್ ವ್ಯಕ್ತಿಗಳು ಯಾರಿದ್ದಾರೆ ಅವರ ಶೇವಿಂಗ್ ಮಾಡೋದು, ಹೇರ್ ಕಟ್ ಮಾಡೋದು ಜವಾಬ್ದಾರಿ ಇವನಿಗೆ ಸಿಕ್ಕಿತು. Work smoothly and the planned routine is not interrupted till Chandu starts doing business in the ತಾಲೂಕ್. ಅವನು ತಾಲೂಕಿನಲ್ಲಿ ಬಿಸ್ನೆಸ್ ಮಾಡುವ ತನಕ ಅವನಿಗೇನು ಪ್ರಾಬ್ಲಮ್ ಆಗಲಿಲ್ಲ, ರೆಗ್ಯುಲರ್ ಆಗಿ ಅವನ ವರ್ಕ್ ನಡೀತಾ ಇತ್ತು. He notices several usual things there, notably Dr. Kalam Khan's rig, a white turban, a white rubber coat and a leather bag in hand. ಕಲಾಂ ಖಾನ್ಸ್ ಅವರ ಅಪಿಯರೆನ್ಸ್ ಇವನನ್ನು ತುಂಬ ಅಟ್ರಾಕ್ಟ್ ಮಾಡ್ತದೆ. ಹಿ ಹ್ಯಾಸ್ ಆ್ಯನ್ ಅನ್ಕಂಟ್ರೋಲೇಬಲ್ ಫ್ಯಾಸಿನೇಷನ್ ಟು ದ ಕ್ಲೋದಿಂಗ್ ಬಗ್ಗೆ, ಡ್ರೆಸ್ ಸೆನ್ಸ್ನ ಬಗ್ಗೆ ಅವನದೇ ಆದ ಡಿಫ್ರೆಂಟ್ ಆದ ಕಾನ್ಸೆಪ್ಟ್ ಇತ್ತು ಅವನಿಗೆ. ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಮೆಡಿಸಿನ್ ಬಿಕಾಸ್ ಹಿಸ್ ಫಾದರ್ ಹ್ಯಾಸ್ ಲೆಫ್ಟ್ ಹಿಮ್ ವಿತ್ ಸಮ್ ನಾಲೆಜ್ ಅಬೌಟ್ ಮೆಡಿಸಿನಲ್ ಪ್ರಾಕ್ಟೀಸ್. ಅವನು ವರ್ಕ್ ಮಾಡಬೇಕಾದ್ರೆ ಏನಾದರೂ ಇಂಜುರಿ ಆದರೆ ಅದನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಅವನ ತಂದೆ ಅವನಿಗೆ ಕಲಿಸಿದ್ರು. Chandu's new outfit creates a lot of bustle and confusions in the community. ಆ ಹಳ್ಳಿಯವರಿಗೆ ಇವನ ಹೊಸ ಡ್ರೆಸ್ ಸೆನ್ಸ್ ಎಲ್ಲ ತುಂಬ ವಿಚಿತ್ರ ಅನ್ನಿಸಿಬಿಡ್ತದೆ. ಆಸ್ ಎ ಮೂವ್ಸ್ ಕ್ಲೋಸರ್ ಟು ದ ಲ್ಯಾಂಡ್ ಲಾರ್ಡ್ಸ್ ರೆಸಿಡೆನ್ಸ್, ಲಾರ್ಡ್ ಆ ಸ್ಟಾಂಚ್ ಆ್ಯಂಡ್ ರಿಜಿಡ್ ಥಿಂಕರ್. ಅವನು ಹೊಸ ಪದ್ಧತಿಗಳನ್ನು ಒಪ್ಕೊಳ್ತಾ ಇರಲಿಲ್ಲ, ತುಂಬ ಸಂಪ್ರದಾಯಸ್ಥ ಅರಿಸ್ಟೋಕ್ರಾಟ್ ಟೈಪ್ ಆಗಿದ್ದ, ಸ್ಟೀರಿಯೋ ಟೈಪ್ ಎಲ್ಲ ಇತ್ತು. ಮಾರ್ಟಿಫ್ಸ್ ಚಂದು ವಿತ್ ದ ಈವಿಲಿಸ್ಟ್ ವರ್ಡ್ಸ್ ಆಫ್ಟರ್ ಸೀಯಿಂಗ್ ಹಿಮ್ ಇನ್ ಅ ನ್ಯೂ ರಾಬ್. ಹೊಸ ಡ್ರೆಸ್ಸಲ್ಲಿದ್ದದನ್ನು ನೋಡಿ ಅವನಿಗೆ ಸಹಿಸ್ಲಿಕ್ಕಾಗಲಿಲ್ಲ, ಬದಲಾಗಿ ಬ್ಯಾಡ್ ವರ್ಡ್ಸನ್ನೆಲ್ಲ ಅವನ ಮೇಲೆ ಪ್ರಯೋಗ ಮಾಡ್ತಾನೆ. ಚಂದು ಆ್ಯನ್ ಇನ್ನೋಸೆಂಟ್ ಲೋ ಕಾಸ್ಟ್ ಮ್ಯಾನ್. ಇವನು ತುಂಬ ಇನ್ನೋಸೆಂಟ್ ಆಗಿದ್ದ, ಆದರೆ ಲೋ ಕಾಸ್ಟಿಗೆ ಬಿಲಾಂಗ್ ಆಗಿದ್ದ. ವಾಸ್ ಹ್ಯುಮಿಲಿಯೇಟೆಡ್ ಫಾರ್ ನೋ ಅಪಿಯರೆಂಟ್ ರೀಸನ್. ಕರೆಕ್ಟಾಗಿ ರೀಸನ್ ಇಲ್ಲದೆ ಇವನು ಬೈದದ್ದು ಅವನಿಗೆ ಇಷ್ಟ ಆಗಲಿಲ್ಲ. ಬೈ ಡ್ರೆಸ್ಸಿಂಗ್ ಹಿಮ್ಸೆಲ್ಫ್ ಆಸ್ ಡಾಕ್ಟರ್ ಕಲಾಂ ಖಾನ್, ದ ಲ್ಯಾಂಡ್ ಲಾರ್ಡ್ ಮೇಡ್ ಇಟ್ ಅಪಿಯರ್ ಆಸ್ ಇಫ್ ಚಂದು ಹ್ಯಾಡ್ ಕಮಿಟೆಡ್ ಅ ಕ್ರೈಮ್. ಲ್ಯಾಂಡ್ ಲಾರ್ಡ್ನ ದೃಷ್ಟಿಯಲ್ಲಿ ಒಂದು ದೊಡ್ಡ ಕ್ರೈಮ್ನ ಹಾಗೆ ಕಂಡಿತು. Instead of giving in to the village authorities, Chandu, who has been humiliated and outragged, takes action to teach the fools a lesson. ಅವನು ಈ ಹ್ಯುಮಿಲಿಯೇಷನನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ, ಬದಲಾಗಿ ಇವರಿಗೆಲ್ಲ ಒಂದು ಬುದ್ಧಿ ಕಲಿಸಬೇಕು ಅಂತ ಯೋಚನೆ ಮಾಡ್ತಾನೆ. ಹಿಸ್ ಲೈನ್ ಆಫ್ ಆ್ಯಕ್ಷನ್ ಈಸ್ ಒನ್ ಆಫ್ ದ ರೆಸಿಡೆನ್ಸ್. ಅವನದನ್ನು ಅಪೋಸ್ ಮಾಡುವ ರೀತಿಯಲ್ಲಿ ಅವನ ಆ್ಯಕ್ಷನನ್ನು ಮಾಡ್ತಾನೆ. ಬೈ ಕಾಂಕೋರಿಂಗ್ ಹಿಸ್ ಸರ್ಕಮ್ಸ್ಟೆನ್ಸಸ್ ಹಿ ವಿಶಸ್ ಟು ಟ್ರಾನ್ಸ್ಫಾರ್ಮ್ ಹಿಸ್
ಅದರ್ ಬ್ರದರ್ಸ್ ಫೇಟ್, ಅವನ ಹಾಗೂ ಅವನಂತೆಯೇ ಲೋ ಕಾಸ್ಟಲ್ಲಿ ಬಿಲಾಂಗ್ ಆದ ಉಳಿದ ಜನರ ಫೇಟನ್ನು, ವಿಧಿಯನ್ನು ಚೇಂಜ್ ಮಾಡಬೇಕು, ನಾನು ಯಾಕೆ ಇವರ ಹಾಗೆ ಬದುಕಬಾರ್ದು, ನಾನು ಬದುಕಿ ತೋರಿಸ್ತೇನೆ ಅಂತ ಅವನು ಹೊರಡ್ತಾನೆ. ಹಾಗೆ ಅದರ ವಿಷಯದಲ್ಲಿ ಹೋರಾಟ ಕೂಡ ಮಾಡ್ತಾನೆ. ಚಂದು ಈಸ್ ಫೋರ್ಸ್ಡ್ ಟು ಅಕ್ನಾಲೆಜ್ ದ್ಯಾಟ್ ಆಸ್ ಅ ಲೋ ಕಾಸ್ಟ್ ಲ್ಯಾಡ್ he is not entitled to such delight and that he is doomed to serve the upper caste society. ಅವನ್ ಲೋ ಕಾಸ್ಟ್ ಪೀಪಲ್ ಆಗಿರೋ ಕಾರಣ ಅಪ್ಪರ್ ಕಾಸ್ಟ್ ಸೊಸೈಟಿಯ ಸರ್ವ್ ಮಾಡಬೇಕಿತ್ತು. ದಿಸ್ ಈಸ್ ಹಿಸ್ ಅನ್ಅವಾಯ್ಡೇಬಲ್ ಫೇಟ್, ಅದವನ ಬದಲಾಯಿಸಲಾಗದ ವಿಧಿ ಬರಹವಾಗಿತ್ತು. ಆ್ಯಂಡ್ ಹಿ ವಿಲ್ ಬಿ ಅ ಪಾರ್ಟ್ ಆಫ್ ಇಟ್, ಅವನದರ ಪಾರ್ಟ್ ಆಗಿದ್ದ, ಅದನ್ನು ಅವನು ಚೇಂಜ್ ಮಾಡುವ ಹಾಗಿರಲಿಲ್ಲ. ದ ವಿಲೇಜಸ್ ಸಾಹುಕಾರ್ ಗೋಸ್ ಒನ್ ಸ್ಟೆಪ್ ಫರ್ದರ್ ಆ್ಯಂಡ್ ಡೀಲ್ಸ್ ವಿತ್ ಚಂದು ಇನ್ ಅ ವರ್ಸ್ಟ್ ಮ್ಯಾನರ್ ಇಮ್ಯಾಜಿನೇಬಲ್. ಅವನ ವಿಲೇಜ್ ಸಾಹುಕಾರ ಯಾರಿದ್ರು, ಶ್ರೀಮಂತ ಯಾರಿದ್ದ, ಅವನೊಂದು ಸ್ಟೆಪ್ ಮುಂದೆ ಹೋಗಿ ಮತ್ತು ಜಾಸ್ತಿ ಪನಿಷ್ಮೆಂಟನ್ನು ಇವನಿಗೆ ಕೊಡ್ತಾನೆ. ಪೊಸಿಷನ್ ಆಸ್ ಅ ಬಾರ್ಬರ್ ಹಿ ಪೊಸೆಸಸ್ ದ ಎಬಿಲಿಟಿ ಟು ಔಟ್ಫಿಟ್ ಆ್ಯಂಡ್ ಸರ್ಪಾಸ್ ಅದರ್ಸ್. ಅವನು ಬರೀ ಬಾರ್ಬರ್ ಆಗಿ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಸ್ವಲ್ಪ ಮಾಡರ್ನಿಸ್ಟ್ ಆಗಿ ಅವನ ಯೋಚನೆ ಇತ್ತು ಚಂದುವಿನದ್ದು. ಪೇಯಿಂಗ್ ಸರ್ವಿಸ್ ಟು ದ ವಿಲೇಜ್ ನೋಟೇಬಲ್ಸ್ ಆ್ಯಂಡ್ ಅದರ್ಸ್ ಫಾರ್ ಶೇವಿಂಗ್ ಆ್ಯಂಡ್ ಹೇರ್ ಕಟಿಂಗ್ ಇನ್ ಆರ್ಡರ್ ಟು ಟೀಚ್ ಆರ್ಥೋಡಾಕ್ಸ್ ಫೂಲ್ಸ್ ಅ ಲೆಸನ್. ಈ ಆರ್ಥೋಡಾಕ್ಸ್ ಫೂಲ್, ಸಂಪ್ರದಾಯವಾದಿಗಳು ಯಾರಿದ್ದಾರೆ ಅವರಿಗೊಂದು ಲೆಸನ್ ಟೀಚ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಇನ್ಸ್ಟೆಡ್ ಹಿ ಗೋಸ್ ಟು ದ ಟೌನ್ ಟು ಮೇಕ್ ಮನಿ. ದ ವಾಸ್ ಆಬ್ವಿಯಸ್ ವಿದಿನ್ ಅ ಫ್ಯೂ ಡೇಸ್ ಪ್ರೊಡ್ಯೂಸಿಂಗ್ ಅ ಗ್ರೇಟ್ ಟ್ರಬಲ್ ಆ್ಯಂಡ್ Chandu was so shrewd and clever that he had defeated the barber of Varka, his counterpart. ಅವನೇನು ಮಾಡ್ತಾನೆ, ಆ ವಿಲೇಜಲ್ಲಿ ಯಾರ ಶೇವಿಂಗ್ ಕೂಡ ಮಾಡದೆ ಸೀದಾ ಟೌನಿಗೆ ಹೋಗಿ ಅಲ್ಲಿ ಒಳ್ಳೆಯ ಹಣವನ್ನು ಸಂಪಾದಿಸ್ತಾನೆ. ಇಲ್ಲಿ ಅವರು 2 ಪೆನ್ನ ಮಾತ್ರ ಕೊಟ್ಟರೆ ಟೌನಲ್ಲಿ ಒಂದೊಂದು ಸಲ ಒಂದೊಂದು ಕಟ್ಟಿಂಗಿಗೆ 1 ರೂಪಿ ಹಾಗೆ ತಗೊಳ್ತಾ ಇದ್ದ. ಅವನಿಗೆ ಎಷ್ಟೋ ಲಾಭ ಆಗ್ತಾಯಿತ್ತು. ಟೌನಲ್ಲಿ ಹೋಗಿ ಮಾಡಿದ, ಇವರಿಗೆಲ್ಲ ಬುದ್ಧಿ ಕಲಿಸಿದ. ಇವರು ಹಳ್ಳಿಯವರು ಏನು ಮಾಡಿದರು, ಸಾಹುಕಾರು ಶ್ರೀಮಂತರೆಲ್ಲ ಬೇರೆಯ ಪಕ್ಕದ ಹಳ್ಳಿಯ ಬಾರ್ಬರನ್ನು ಕರೆಸಿ ಮಾಡುವುದು ಅಂತ ಯೋಚನೆ ಮಾಡ್ತಾನೆ. ಆದರೆ ಅವನ ಜೊತೆಯೂ ಕೂಡ ಚಂದು ಒಪ್ಪಂದ ಮಾಡಿಕೊಳ್ತಾನೆ. ಏನಂದರೆ, ನಮ್ಮ ಹಳ್ಳಿಯ ಜನರು ಕರೆದಾಗ ನೀನು ಹೋಗಬೇಡ, ಬದಲಾಗಿ ನಾವಿಬ್ಬರು ಪೇಟೆಯಲ್ಲಿ ಒಂದು ನಮ್ಮದೇ ಶಾಪ್ ಇಡೋಣ ಅಂತ ಯೋಚನೆ ಮಾಡಿ ಅದರಂತೆ ಮುಂದುವರಿತಾನೆ. ಆಸ್ ಎ ರಿಸಲ್ಟ್ ಆಫ್ ಆಲ್ ದಿಸ್ ದ ಲ್ಯಾಂಡ್ ಲಾರ್ಡ್ ಅಪಿಯರ್ಸ್ ಸಿಕ್. ಇದರಿಂದ ಏನಾಯಿತು, ಲ್ಯಾಂಡ್ ಲಾರ್ಡ್ಗೆ ಹುಷಾರಿಲ್ಲದಾಯಿತು. ಆ್ಯಂಡ್ ಹಿಸ್ ವೈಫ್ ಹ್ಯಾಸ್ ಥ್ರೆಟನ್ಡ್ ಟು ಲೀವ್ ಹಿಮ್. ಅವನ ವೈಫ್ ಕೂಡ ಅವನನ್ನು ಬಿಟ್ಟು ಹೋಗುವ ಹಾಗೆ ಆಯಿತು. ವಿತ್ ದ ಡಾರ್ಕ್ ಟಿಂಟ್ ಆಫ್ ಟೊಬ್ಯಾಕೋ ಆನ್ ಹಿಸ್ ಮೊಸ್ಟ್ಯಾಚ್ ದ ಸಾಹುಕಾರ್ ರಿಸೆಂಬಲ್ಸ್ ಅ ಲೆಪರ್. ಅವನು ತುಂಬ ಗಲೀಜಾಗಿ, ತುಂಬ ಬಡವನಾಗಿ ಕಾಣ್ತಾ ಇದ್ದ, ಅವನ ಉದ್ದ ಉದ್ದ ದಾಡಿಗಳನ್ನೆಲ್ಲ ಬಿಟ್ಟು. ಯಾಕಂದರೆ ಚಂದು ಶೇವಿಂಗ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ದ ವಿಲೇಜ್ ಎಲ್ಡರ್ಸ್ ಬಿಕೇಮ್ ಅ ಸೋರ್ಸ್ ಆಫ್ ಅಮ್ಯೂಸ್ಮೆಂಟ್. ವಿಲೇಜ್ನ ಎಲ್ಡರ್ಸ್ ಕೂಡ ಇವನನ್ನು ಟೀಸ್ ಮಾಡಲಿಕ್ಕೆ ಶುರು ಮಾಡಿದರು. ಚಂದುಸ್ ಟ್ರಾಜಿಡಿ ಆಫ್ ನಾನ್ ಕೋಪರೇಷನ್ ವರ್ಕ್ಡ್ ಔಟ್ ಪರ್ಫೆಕ್ಟ್ಲಿ. ಚಂದು ಯಾವಾಗ ಅಸಹಕಾರವನ್ನು ತೋರಿಸ್ತಾನೆ ಈ ಶ್ರೀಮಂತನ ವಿಷಯದಲ್ಲಿ, ಅದು ಪರ್ಫೆಕ್ಟಾಗಿ ಕೆಲಸ ಮಾಡಿತು, ಅವನಿಗೊಳ್ಳೆ ಬುದ್ಧಿ ಕಲಿಸಿತು. ದ ರೆಸಿಡೆಂಟ್ಸ್ ಆಫ್ ವರ್ಕಾ ಅಪ್ರೋಚ್ ದ ಬಾರ್ಬರ್ ವಿತ್ ದ ಡಬಲ್ ಮನಿ ಆಫರ್ ಬಟ್ ಇಟ್ ಈಸ್ ರಿಜೆಕ್ಟೆಡ್. ವರ್ಕಾ ಅಂದರೆ ಪಕ್ಕದ ಹಳ್ಳಿಯಲ್ಲಿದ್ದ ಬಾರ್ಬರ್, ಅವನ ಹತ್ರ ಎಲ್ಲರೂ ಡಬಲ್ ಮನಿಯನ್ನು ಹೇಳ್ತಾರೆ, ನಾವು ಕೊಡ್ತೇವೆ ಶೇವ್ ಮಾಡಲಿಕ್ಕೆ ಬಾ ಅಂತ. ಆದರೆ ಅವನು ರಿಜೆಕ್ಟ್ ಮಾಡಿದ್ದ, ಯಾಕಂದರೆ ಅವನು ಫಸ್ಟೇ ಚಂದುನೊಟ್ಟಿಗೆ ಒಪ್ಪಂದ ಮಾಡಿಕೊಂಡಿದ್ದ. ವೈಲ್ ಚಂದು ಅಟ್ರಾಕ್ಟ್ಸ್ ಎವ್ರಿ ಒನ್ ಇನ್ ದ ಟೌನ್ ದ ವಿಲೇಜ್ ಸ್ಟ್ರಗಲ್ ಟು ರೀಲ್ ಫ್ರಮ್ ದ ನ್ಯೂ ಸಿಚುವೇಶನ್ಸ್. ಎಲ್ಲರೂ ಚಂದುನ ಕಡೆ ಅಟ್ರಾಕ್ಟ್ ಆಗ್ತಾ ಇರುವುದನ್ನು ನೋಡಿ ವಿಲೇಜಸ್ಸಿಗೆ, ಅವನನ್ನು ಯಾರೆಲ್ಲ ಹ್ಯುಮಿಲಿಯೇಷನ್ ಮಾಡಿದ್ರು ನೋಡಿ ಅವರಿಗೆಲ್ಲ ಈಗ ಸ್ಟ್ರಗಲಿಂಗ್ ಶುರುವಾಯಿತು. ಏನು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ಕೂದಲು ಗಡ್ಡ ಎಲ್ಲ ಉದ್ದ ಉದ್ದ ಬೆಳೀತಾ ಇತ್ತು, ಬಟ್ ಕಟ್ ಮಾಡೋರು ಇರಲಿಲ್ಲ. ಹಿ ಗ್ಯಾದರ್ಸ್ ಆಲ್ ದ ಬಾರ್ಬರ್ಸ್ ವಿದಿನ್ ಅ 7 ಮೈಲ್ ರೇಡಿಯಸ್. 7 ಮೈಲ್ ರೇಡಿಯಸ್ ಆ ಸುತ್ತಳತೆಯಲ್ಲಿ ಎಲ್ಲ ಬಾರ್ಬರ್ಸನ್ನು ಚಂದು ತನ್ನ ಕಡೆ ಮಾಡಿಕೊಂಡಿದ್ದ. ಆ್ಯಂಡ್ ಪರ್ಸ್ಯೂಡ್ಸ್ ದೆಮ್ ದ್ಯಾಟ್ ಇಟ್ ವಾಸ್ ಪಾಸ್ಟ್ ಟೈಮ್ ಫಾರ್ ಆಲ್ ದ ಸೀನಿಯರ್ಸ್ ಟು ಕಮ್ ಟು ದೆಮ್ ಆ್ಯಂಡ್ ದ್ಯಾಟ್ ದೇ ಶುಡ್ ಸೀಸ್ ಪೇಯಿಂಗ್ ದೆಮ್ ಸೋ ಮಚ್ ಅಟೆನ್ಷನ್. ಎಲ್ಲ ಜೊತೆಯಾಗಿ ನಿಂತರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಳ್ಬೋದು. ಹಾಗೆ ನಾವೇನು ಬೇಡಿಕೆಗಳನ್ನು ಇರ್ತೇವೆ ನಮ್ಮ ಕಸ್ಟಮರ್ಗಳಲ್ಲಿ, ಅದನ್ನು ಅವರು ಪ್ಯೂರಿಫೈ ಮಾಡಲೇಬೇಕು, ಅದನ್ನು ಫುಲ್ಫಿಲ್ ಮಾಡಲೇಬೇಕು. ಹಾಗಾಗಿ ನಮ್ಮ ಅಟೆನ್ಷನ್ ಕಡೆ ನಾವಿರೋಣ, ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಚಂದು ಎಲ್ಲರನ್ನ ಒಟ್ಟು ಮಾಡ್ತಾನೆ. taken control of his circumstances by forming a barbers union and forcing residents of the neighborhood to come to him rather than have him go to them. ಅದುವರೆಗೆ ಏನು ಮಾಡ್ತಿದ್ದ ಚಂದು, ಪ್ರತಿ ಮನೆಗೆ ಹೋಗಿ ಅಲ್ಲಿ ಅವರ ಬಾರ್ಬರಿಂಗ್ ಮಾಡಿ ಮನೆಗೆ ರಿಟರ್ನ್ ಬರ್ತಾ ಇದ್ದ. ಆಗ ಅವರು ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಮಾಡ್ತಾ ಇದ್ರು, ಅಂದರೆ ಕ್ಲೀನಿಂಗ್ ಮಾಡೋದಿರ್ಬೋದು, ಅವನನ್ನು ಟೀಸ್ ಮಾಡೋದಿರ್ಬೋದು, ಎಲ್ಲವೂ ಆಗ್ತಾ ಇತ್ತು. ಈಗ ಚಂದು ಏನು ಮಾಡಿದ, ಅವನದೇ ಒಂದು ಯೂನಿಯನ್ನ ಕಟ್ಟಿಕೊಂಡು ಅವನದೇ ಓನ್ ಶಾಪನ್ನು ಮಾಡಿ ಜನರೆಲ್ಲ ಅವನ ಹತ್ರ ಬರಬೇಕು, ಅವನು ಹೇಳಿದಷ್ಟು ಮನಿಯನ್ನು ಅವರು ಪೇ ಮಾಡಬೇಕು, ಕೂದಲು
ಕಟ್ ಮಾಡಬೇಕಾದ್ರೆ ಅನ್ನೋ ರೂಲ್ಸನ್ನು ಇಟ್ಟ. ಹಾಗಾಗಿ ಎಲ್ಲರೂ ಅವನ ಹತ್ರ ಬರಲಿಕ್ಕೆ ಶುರು ಮಾಡಿದರು. ಮೆನಿ ಪೀಪಲ್ ಮೇ ಹ್ಯಾವ್ ಫಾಲೋಡ್ ದ ಎಲ್ಡರ್ಸ್ ಅಡ್ವೈಸ್ ಇನ್ ದ ಕಮ್ಯುನಿಟಿ. ಆ ಕಮ್ಯುನಿಟಿಯಲ್ಲಿ ಏನು ಎಲ್ಡರ್ಸ್ ಅಡ್ವೈಸ್ ಮಾಡ್ತಾರೆ ಜನಗಳಿಗೆ, ಅದನ್ನು ಕೇಳಲಿಕ್ಕೆ ಕೆಲವರು ಶುರು ಮಾಡಿದರು. ಚಂದು ಹವೆವರ್ ಡಸ್ ನಾಟ್. ಆದರೆ ಚಂದು ಅವರ ಮಾತನ್ನು ಚಂದುಗೆ ಅಡ್ವೈಸ್ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಚಂದು ತನ್ನ ಏನು ರೂಲ್ಸ್ ಇತ್ತು ಅದಕ್ಕೆ ಸ್ಟಿಕ್ ಆನ್ ಆಗಿದ್ದ. ಹೀ ನಾಟ್ ಓನ್ಲಿ ಕಂಟಿನ್ಯೂಸ್ ಟು ಡ್ರೆಸ್ ಆ್ಯಸ್ ಹೀ ಪ್ಲೀಸಸ್, ಬಟ್ ಒಂದು ಡ್ರೆಸ್ಸನ್ನು ಚಂದು ಹಾಕ್ಕೊಳ್ತಾ ಇದ್ದ. ಎಲ್ಡರ್ಸ್ ಏನು ಹೇಳ್ತಾರೆ ಅದನ್ನು ಕೇಳ್ತಾ ಇರಲಿಲ್ಲ. ಬಟ್ ಹಿ ಆಲ್ಸೋ ಪುಷಸ್ ದ ಮೇಲ್ಸ್ ಆಫ್ ದ ವಿಲೇಜ್ ಟು ಫಾಲೋ ಹಿಸ್ ನಾರ್ಮ್ಸ್. ಅವನ ಥರವೇ ಹೊಸದಾಗಿ ಅಥವಾ ಚೆನ್ನಾಗಿ ಮಾಡರ್ನ್ ಥರ ಡ್ರೆಸ್ ಹಾಕ್ಕೊಳ್ಳಿಕ್ಕೆ ಅಲ್ಲಿಯ ಜನ್ಸ್ಗಳಿಗೆ ಅವನು ಹೇಳ್ತಾ ಇದ್ದ. ರಾದರ್ ದ್ಯಾನ್ ಡೂಯಿಂಗ್ ಆ್ಯಸ್ ದ ಲ್ಯಾಂಡ್ ಲಾರ್ಡ್ ಮಾಡಿದ ಹಾಗೆ ಹೇಳ್ತಾ ಇರಲಿಲ್ಲ. ಲ್ಯಾಂಡ್ ಲಾರ್ಡ್ನ ಏನು ಐಡಿಯಾ ಇತ್ತು ಅಂದರೆ ತುಂಬ ಗಲೀಜಾಗಿರೋ ಸಿಂಪಲ್ ಆಗಿರೋ ಬಟ್ಟೆಗಳನ್ನು ಲೋ ಕಾಸ್ಟ್ ಪೀಪಲ್ ಹಾಕ್ಕೊಳ್ಬೇಕು, ಅವರು ತುಂಬ ಸ್ಟೈಲಿಶ್ ಆಗಿರಬಾರ್ದು ಅನ್ನೋ ಲ್ಯಾಂಡ್ ಲಾರ್ಡ್ನ ಸ್ಟೀರಿಯೋ ಟೈಪ್ ಇತ್ತು. ಬಟ್ ಚಂದು ಅದನ್ನು ಅಪೋಸ್ ಮಾಡ್ತಾ ಇದ್ದ. ಲೆಕ್ಷನ್ ಪಾರ್ಟಿಗೆ ಬಂದರೆ ಚಂದು ಅಕಾರ್ಡಿಂಗ್ ಟು ಮುಲ್ಕರಾಜ್ ಆನಂದ್ ಈಸ್ ಎಂಪ್ಲಾಯಿಂಗ್ ಹಿಸ್ ಕ್ಲೆವರ್ನೆಸ್. ಚಂದು firmly believed that a system that excludes him will not be able to defeat him just because he belongs to a lower caste. ಲೋವರ್ ಕಾಸ್ಟ್ ಅನ್ನೋ ಕಾರಣಕ್ಕೆ ದೊಡ್ಡವರು ಹೇಳಿದಂಥ ಎಲ್ಲ ಮಾತನ್ನು ಅವರು ಕೇಳಬೇಕು ಅಂತ ಏನಿಲ್ಲ. ಹಾಗಂತ ಅವನು ಏನು ಸೋತವ ಕೂಡ ಅಲ್ಲ. ಅವನ ವಿಷಯದಲ್ಲಿ ಅವನ ಸ್ಟ್ರಾಂಗಿ. ಬಾರ್ಬರಿಂಗ್ ಮಾಡೋ ವಿಷಯದಲ್ಲಿ ಅವನೇನು ಡಿಸಿಷನ್ ತಗೊಳ್ತಾನೆ ಎಲ್ಲರೂ ಅದಕ್ಕೆ ಬಾಂಡ್ ಆಗಲೇಬೇಕು, ತಲೆಬಾಗಲೇ ಬೇಕಾಗಿತ್ತು. Community who are isolating him, Chandu understands, are independent on him and his skills. ಎಲ್ಲರೂ ಆ ಕಮ್ಯುನಿಟಿಯಲ್ಲಿ ಅವನನ್ನು ಸಪ್ರೇಟಾಗಿ ಇಟ್ಟರೂ ಕೂಡ ಅವನ ಸ್ಕಿಲ್ ಏನಿತ್ತು, ಅವನ ಯೋಚನೆಗಳೇನಿತ್ತು, ಇಂಟೆಲಿಜೆನ್ಸ್ ಏನಿತ್ತು, ಅದರಿಂದ ಅವನು ತುಂಬ ಸಪ್ರೇಟಾಗಿ ಕಾಣ್ತಾನೆ ಮತ್ತು ಸ್ಟ್ರಾಂಗ್ ಆಗಿ ಎದ್ದು ನಿಲ್ತಾನೆ. ದ ನರೇಟರ್ಸ್ ಕನೆಕ್ಷನ್ ವಿತ್ ಚಂದು ಈಸ್ ಎಸ್ಪೆಷಲಿ ಫ್ಯಾಸಿನೇಟಿಂಗ್ ಸಿನ್ಸ್ ಹಿ ನಾಟ್ ಓನ್ಲಿ ರೆಸ್ಪೆಕ್ಟ್ಸ್ ಬಟ್ ಆಲ್ಸೋ ಐಡಿಯಲೈಸಸ್ ಹಿಮ್. ಅವನ ಸ್ವಂತಿಕೆಯನ್ನು ರೆಸ್ಪೆಕ್ಟ್ ಮಾಡುವುದಲ್ಲ, ಅವನೇ ಸಪ್ರೇಟಾಗಿ ನಿಂತು ಒಬ್ಬ ಹೀರೋ ಆಗಿ ಕಾಣ್ತಾನೆ. ಇನ್ ಮೆನಿ ಆಸ್ಪೆಕ್ಟ್ಸ್ ದ ನರೇಟರ್ ಇನ್ ವಾಯ್ಸ್ ಚಂದೂಸ್ ಇಂಡಿಪೆಂಡೆನ್ಸ್ ವೆನ್ ಇಟ್ ಕಮ್ಸ್ ಟು ಬೀಯಿಂಗ್ ಏಬಲ್ ಟು ಗೋ ಟು ಇನ್ ಟು ಟೌನ್. ಅವನು ಯಾವಾಗ ಟೌನಿಗೆ ಹೋಗಿ ಇಂಡಿಪೆಂಡೆಂಟ್ ಆಗ್ತಾನೆ, ಪ್ರತಿಯೊಬ್ಬರು ಅವನ ಮುಂದೆ ತಲೆಬಾಗುವಂತೆ ಅವನೇ ಸ್ವಂತಹ ಮಾಡಿಕೊಳ್ತಾನೆ. ಮುಲ್ಕರಾಜ ಆನಂದ್ ಅವರು ಬರೆದ ಈ ಕೃತಿಯ ಹಾಗೆ ಅವರ ಉಳಿದ ಕೃತಿಗಳು ಹಾಗೆಯೇ ಬರೀ ಅದುವರೆಗೆ ಇದ್ದಂತಹ ಫ್ಯಾಂಟಸಿ ಫಿಕ್ಷನಲ್ ಸ್ಟೋರೀಸನ್ನೆಲ್ಲ ಬಿಟ್ಟು ಡಿಫ್ರೆಂಟಾಗಿ ಯೋಚನೆ ಮಾಡಿದರೆ ಅವರಲ್ಲಿ ಮುಲ್ಕರಾಜ್ ಆನಂದ್ ಅವರು ಮೊದಲಿಗರು. ಹಾಗಾಗಿ ಅವರ ಉಳಿದ ಕೃತಿಗಳು ಹಾಗೆ ಅನ್ಟಚಬಲ್ಸ್ ಇರಬಹುದು, ಅಥವಾ ಲೋ ಕಾಸ್ಟ್ ಪೀಪಲ್ಗಳ ಬಗ್ಗೆ, ಅಥವಾ ಮಹಿಳೆಯರ ಬಗ್ಗೆ, ಈ ಥರ ಸಮಾಜದ ಶೋಷಿತರ ಪರವಾಗಿ ಮಾತಾಡಿದವರಲ್ಲಿ ಮುಲ್ಕರಾಜ್ ಆನಂದ್ ಅವರು ತುಂಬ ಸ್ಪೆಷಲ್ ಪಾತ್ರವನ್ನು ವಹಿಸ್ತಾರೆ. ಈ ಕೃತಿ ಕೂಡ ಹಾಗೆ ಒಬ್ಬ ಲೋವರ್ ಕಾಸ್ಟ್ ಹುಡುಗ, ಒಂದು ಹಳ್ಳಿಯಿಂದ ಬಂದ ಹುಡುಗ ಒಂದು ತನ್ನದೇ ಆದ ಟ್ರೇಡ್ ಯೂನಿಯನ್ನ ಕಟ್ಟಿಕೊಳ್ತಾನೆ, ತನ್ನದೇ ಆದ ಶಾಪನ್ನು ಓಪನ್ ಮಾಡ್ತಾನೆ, ತನ್ನ ಮೂಲಕ ಉಳಿದ ಒಂದಷ್ಟು ಜನರಿಗೆ ಕೆಲಸ ಕೊಡ್ತಾನೆ, ತನ್ನನ್ನು ಹೀಯಾಳಿಸಿದ ಹ್ಯುಮಿಲಿಯೇಟ್ ಮಾಡಿದ ಅಪ್ಪರ್ ಕಾಸ್ಟ್ ಪೀಪಲಿಗೂ ಸರಿ ಬುದ್ಧಿ ಕಲಿಸ್ತಾನೆ. ಈ ಕನ್ನಡ ವಿವರಣೆ ನಿಮಗೆ ಹೇಗನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.